Hello dear students, this is a video on session 12 of Financial Accounting 6 subject. In this video, I am going to explain purchase consideration calculation problems, problem 1 and 2. Sonu Limited agreed to take over the business of Mona Limited. The balance sheet of Mona Limited as on 31st December 2018 is as follows. So here you can see the balance sheet of Mona Limited. Now, which company is buying Mona Limited? Sonu Limited is buying Mona Limited. Okay, the purchase consideration is calculated as follows. Equity shares to be redeemed at 5% premium by issuing equity shares in Sonu Limited. ಸೋನು ಲಿಮಿಟೆಡ್ ಇಸ್ ದ ಪರ್ಚೇಸಿಂಗ್ ಕಂಪನಿ. ಸೋನು ಲಿಮಿಟೆಡ್ ಅವರು ಪರ್ಚೇಸ್ ಮಾಡ್ತಿದ್ದಾರೆ ಮೋನಾ ಲಿಮಿಟೆಡ್ನ. ಸೊ ಮೋನಾ ಲಿಮಿಟೆಡ್ನ ಶೇರ್ ಹೋಲ್ಡರ್ಸ್ಗೆ ಅವರು ಅವರ ಕಂಪನಿ ಅಂದರೆ ಸೋನು ಲಿಮಿಟೆಡ್ದು ಶೇರ್ಸನ್ನು ಇಶ್ಯೂ ಮಾಡ್ತಾರೆ, ಹಾಗೆ ಅವರು ಪೇಮೆಂಟ್ ಮಾಡ್ತಾರೆ. ಸೊ ಈಕ್ವಿಟಿ ಶೇರ್ಸ್ ಆರ್ ಟು ಬಿ ರಿಡೀಮ್ಡ್ ಅಟ್ 5% ಪ್ರೀಮಿಯಮ್. ಇನ್ನು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 3 lakhs ಇದೆ. ಸೊ ಈ 3 lakh ರುಪೀಸನ್ನು ಅವರು ರಿಟರ್ನ್ ಮಾಡುವಾಗ 5% ಪ್ರೀಮಿಯಮ್ ಅಂದರೆ 5% ಸೇರಿಸಿ ಕೊಡ್ತಾರೆ. ಸೊ ಪ್ಲಸ್ 5% ಮಾಡಿದ್ರೆ 15,000 ರುಪೀಸ್ ಬರುತ್ತೆ. ಸೊ 3 ಲಕ್ಷದ ಜೊತೆಗೆ 15,000 ರೂಪಾಯಿ ಎಕ್ಸ್ಟ್ರಾ ಸೇರಿಸಿ ಕೊಡ್ತಿದ್ದಾರೆ. ಸೊ 3,15,000 ರೂಪಾಯಿ ವರ್ತಿನ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ಈಕ್ವಿಟಿ ಶೇರ್ಸ್ ಇನ್ ಸೋನು ಲಿಮಿಟೆಡ್. ಸೋನು ಲಿಮಿಟೆಡ್ದು ಶೇರ್ಸನ್ನು ಇಶ್ಯೂ ಮಾಡಿ, ಸೇ ಫಾರ್ ಎಕ್ಸಾಂಪಲ್ ನೀವೆಲ್ಲ ಆಸ್ ಎ ಸ್ಟೂಡೆಂಟ್ ಯು ಆರ್ ದ ಶೇರ್ ಹೋಲ್ಡರ್ ಆಫ್ ಮೋನಾ ಕಂಪನಿ ಲಿಮಿಟೆಡ್. ಸೊ ಈ ಮೋನಾ ಕಂಪನಿ ಲಿಮಿಟೆಡ್ನ ನಾನು ಪರ್ಚೇಸ್ ಮಾಡ್ತಿದ್ದೀನಿ. ಐ ಆಮ್ ಸೋನು ಲಿಮಿಟೆಡ್. ಐ ಆಮ್ ಬೈಯಿಂಗ್ ಯುವರ್ ಕಂಪನಿ. ಓಕೆ, ಸೊ ವೆನ್ ಐ ಆಮ್ ಬೈಯಿಂಗ್ ಯುವರ್ ಕಂಪನಿ, ಐ ಆಮ್ ಗೋಯಿಂಗ್ ಟು ಇಶ್ಯೂ ಮೈ ಕಂಪನಿ ಶೇರ್ಸ್. ಓಕೆ, ನನ್ನ ಕಂಪನಿಯ ಶೇರ್ಸನ್ನು ನಿಮಗೆ ಇಶ್ಯೂ ಮಾಡಿ ನಾನು ನಿಮ್ಮ ಕಂಪನಿನ ಪರ್ಚೇಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಎಷ್ಟು ವರ್ತಿನ ಶೇರ್ಸ್ ಇಶ್ಯೂ ಮಾಡ್ತೀನಿ? ನನ್ನ ಕಂಪನಿಯ ಶೇರ್ಸು 3,15,000 ರೂಪಾಯಿ ವರ್ತಿನ ಶೇರ್ಸನ್ನ ನಿಮ್ಮ ಕಂಪ್ನಿಗೆ ಕೊಡ್ತೀನಿ, ನಿಮಗೆ ಕೊಡ್ತೀನಿ, ಅಂದರೆ ಈ ಶೇರ್ ಹೋಲ್ಡರ್ಸ್ಗೆ ಕೊಡ್ತೀನಿ. ಓಕೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ಮೋನಾ ಲಿಮಿಟೆಡ್ಗೆ ಕೊಡ್ತೀನಿ. ಓಕೆ, ನೆಕ್ಸ್ಟ್ 9 ಪ್ರಿಫರೆನ್ಸ್ ಶೇರ್ಸ್ ಇನ್ ಸೋನು ಲಿಮಿಟೆಡ್ ಆರ್ ಟು ಬಿ ಇಶ್ಯೂಡ್ ಫಾರ್ ಎವ್ರಿ 5 ಪ್ರಿಫರೆನ್ಸ್ ಶೇರ್ಸ್ ಇನ್ ಮೋನಾ ಲಿಮಿಟೆಡ್. ಮೋನಾ ಲಿಮಿಟೆಡ್ನಲ್ಲಿ 5 ಪ್ರಿಫರೆನ್ಸ್ ಶೇರ್ ಇದ್ದರೆ, ಓಕೆ, 9 ಪ್ರಿಫರೆನ್ಸ್ ಶೇರ್ಸ್ ಇನ್ ಸೋನು ಲಿಮಿಟೆಡ್, ನನ್ನ ಕಂಪನಿಯ 9 ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡ್ತೀನಿ. ನಿಮ್ಮ ಕಂಪನಿನಲ್ಲಿ 5 ಪ್ರಿಫರೆನ್ಸ್ ಶೇರ್ ಇದ್ದರೆ ನನ್ನ ಕಂಪನಿಯ 9 ಪ್ರಿಫರೆನ್ಸ್ ಶೇರನ್ನು ನಾನು ನಿಮಗೆ ಇಶ್ಯೂ ಮಾಡ್ತೀನಿ. ಓಕೆ, ಸೊ 9 ಪ್ರಿಫರೆನ್ಸ್ ಶೇರ್ಸ್ ಇನ್ ಸೋನು ಲಿಮಿಟೆಡ್ purchasing company will be issued for every 5 preference shares in selling company. So the face value of preference shares issued will be 10 rupees per share. Calculate PC. So ಇಲ್ಲಿ purchase consideration calculation ಹೇಳುವಾಗ ಅವರು ನಿಮಗೆ ಎಷ್ಟು ಶೇರ್ಸ್ ಕೊಡ್ತಿದ್ದೀವಿ, ಎಷ್ಟು ಈಕ್ವಿಟಿ ಶೇರ್ಸ್, ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಿದ್ದೀವಿ ಅಂತಲೇ ಹೇಳಿದ್ದಾರೆ ವಿನಃ ದೇ ಹ್ಯಾವ್ ನಾಟ್ ಟೋಲ್ಡ್ ಬ್ಯಾಲೆನ್ಸನ್ನು ನಾವು ಕ್ಯಾಶಲ್ಲಿ ಕೊಡ್ತೀವಿ ಆ ರೀತಿದೇನೂ ಹೇಳಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ನೆಟ್ ಪೇಮೆಂಟ್ ಮೆಥಡ್. ಓಕೆ, ಸೊ ನೆಟ್ ಪೇಮೆಂಟ್ ಮೆಥಡ್ನಲ್ಲಿ ಪೇಮೆಂಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ಮೋನಾ ಲಿಮಿಟೆಡ್ದು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೇಗೆ ಪೇ ಮಾಡ್ತಿದ್ದಾರೆ? ಬೈ ಇಶ್ಯೂಯಿಂಗ್ ಈಕ್ವಿಟಿ ಶೇರ್ಸ್ ಇನ್ ಸೋನು ಲಿಮಿಟೆಡ್. ಓಕೆ, ಸೊ ಎಷ್ಟು ಶೇರ್ಸ್ ಇಶ್ಯೂ ಮಾಡ್ತಾರೆ? 3 ಲಕ್ಷ ಇದೆ ಆಲ್ರೆಡಿ. ಮೋನಾ ಲಿಮಿಟೆಡ್ದು ಈಕ್ವಿಟಿ ಶೇರ್ಸ್ ಎಷ್ಟು? 3 ಲಕ್ಷ. ಅದಕ್ಕೆ 5% ಪ್ರೀಮಿಯಮ್ನ ಕೊಡ್ತಿದ್ದಾರೆ, 5% ಸೇರಿಸಿ ಕೊಡ್ತಾರೆ. ಸೊ 3,15,000 ರೂಪಾಯಿ ವರ್ತಿನ ಶೇರ್ಸನ್ನ ಇಶ್ಯೂ ಮಾಡ್ತಿದ್ದಾರೆ. ಯಾವ ಕಂಪನಿಯ ಶೇರ್ಸು? ಸೋನು ಲಿಮಿಟೆಡ್ದು ಶೇರ್ಸ್, ಪರ್ಚೇಸಿಂಗ್ ಕಂಪನಿಯ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ಓಕೆ, ಸೊ ಸಿಮಿಲರ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಫ್ ಮೋನಾ ಲಿಮಿಟೆಡ್. ಸೊ ನಿಮ್ಮ ಕಂಪನಿಯ ಸೆಲ್ಲಿಂಗ್ ಕಂಪನಿಯ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಹೇಗೆ ಏನೇನು ಇಶ್ಯೂ ಮಾಡ್ತಾರೆ? 5 ಪ್ರಿಫರೆನ್ಸ್ ಶೇರ್ಸ್ ಇದ್ದರೆ ನಿಮ್ಮ ಕಂಪನಿನಲ್ಲಿ ನನ್ನ ಕಂಪನಿಯ 9 ಶೇರ್ ಕೊಡ್ತೀನಿ. ಸೊ ಎಷ್ಟು ಶೇರ್ಸ್ ಇದೆ ನಿಮ್ಮ ಕಂಪನಿನಲ್ಲಿ? ಹ್ಯಾವ್ ಎ ಲುಕ್ ಅಟ್ ದ ಬ್ಯಾಲೆನ್ಸ್ ಶೀಟ್. ಪ್ರಿಫರೆನ್ಸ್ ಶೇರ್ಸ್ 5% ಪ್ರಿಫರೆನ್ಸ್ ಶೇರ್ಸ್ ಆಫ್ 10 each, 3 lakhs. ಒಂದೊಂದಕ್ಕೆ 10 ರೂಪಾಯಿ ಬೆಲೆ ಅಂತ ಹೇಳಿದ್ರೆ 30,000 ಶೇರ್ಸ್ ಇಂಟು 10 rupees ಗಿವ್ಸ್ ಯು 3 lakhs. ಸೊ 30,000 ಶೇರ್ಸ್ ಇದೆ. ಸೊ 5 ಶೇರ್ ಇದ್ದರೆ 9 ಶೇರ್ ಕೊಡ್ತೀನಿ. 30,000 ಶೇರ್ಸ್ ಇದ್ದರೆ ಎಷ್ಟು ಅಂತ ಕ್ವೆಶ್ಚನ್ ಮಾರ್ಕ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 30,000 ಇಂಟು 9 ಡಿವೈಡೆಡ್ ಬೈ 5. 30,000 into 9 divided by 5. If you do, you will get 54,000 shares will be issued. ಸೊ ನಿಮ್ಮ ಕಂಪನಿನಲ್ಲಿ 30,000 ಪ್ರಿಫರೆನ್ಸ್ ಶೇರ್ಸ್ಗೆ ನಾನು ನನ್ನ ಕಂಪನಿ 54,000 ಪ್ರಿಫರೆನ್ಸ್ ಶೇರ್ಸನ್ನು ಕೊಡ್ತಾಯಿದ್ದೀನಿ, 10 ರೂಪಾಯಿ ಒಂದೊಂದಕ್ಕೆ. ಸೊ 5,40,000 ರೂಪಾಯಿಯಷ್ಟು ಪ್ರಿಫರೆನ್ಸ್ ಶೇರ್ಸನ್ನು ನಾನು ನಿಮ್ಮ ಕಂಪನಿ ಅಂದರೆ ಮೋನಾ ಕಂಪನಿಯ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾಯಿದ್ದೀನಿ. Okay, so total purchase consideration will be 8,55,000. So this is a 6-mark question which will be wherein you will be asked to calculate only purchase consideration. So let's go on to problem number 2. Kavita Limited agreed to acquire the business of Dinesh Limited on 31st March 2020. The balance sheet of Dinesh Limited on that date was as follows. So liabilities and assets ಕೊಟ್ಟಿದ್ದಾರೆ. Purchase consideration is to be calculated as follows. Preference shares are to be issued at 6% premium by issuing equity shares in Kavita Limited. Preference shares, so Dinesh company is a selling company.
Kavita company is going to buy it. Kavita another purchasing company, whereas Dinesh company is selling their business. So preference shares are to be paid at 6% premium. ಸೊ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆ 1,50,000 1,50,000 ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನೀವು 6% ಪ್ರೀಮಿಯಮ್ ಕೊಡ್ತಿದ್ದೀರಾ ಪ್ಲಸ್ 6% ಕೊಡ್ತಾ ಇದ್ದೀರಾ. ಓಕೆ, ವಿಚ್ ಇಸ್ ಅರೌಂಡ್ 9,000. 6% ಕೊಡ್ತೀರಾ. ಹೌ ಆರ್ ಯು ಗೋನ್ ಟು ಪೇ ದ್ಯಾಟ್? 1,50,000 ಪ್ಲಸ್ 6% ಅಂದರೆ 1,59,000 ಬರುತ್ತೆ. ಹೌ ಆರ್ ಯು ಗೋನ್ ಟು ಪೇ ದಿಸ್? By issuing equity shares in Kavita Limited. I am Kavita Limited. I am going to buy your company. You are Dinesh Limited. So what am I going to give you? I will be giving you equity shares in Kavita Limited. ನನ್ನ ಕಂಪನಿಯ equity sharesನ ನಿಮ್ಮ ಕಂಪನಿಯ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಟ್ಟು ಅವರ ಕ್ಲೇಮ್ಸನ್ನು ತೀರಿಸ್ತಾ ಇದ್ದೀನಿ. ಓಕೆ, ಸೊ 6% ಪ್ರೀಮಿಯಮ್ನಲ್ಲಿ ಕೊಡ್ತಾ ಇದ್ದೀನಿ. 1,50,000 ಪ್ಲಸ್ 6% ಪ್ರೀಮಿಯಮ್. Similarly, 9 equity shares in Kavita Limited are to be issued for every 5 equity shares in Dinesh Limited. ದಿನೇಶ್ ಲಿಮಿಟೆಡಲ್ಲಿ 5 ಇಕ್ವಿಟಿ ಶೇರ್ ಇದ್ದರೆ ನಾನು ನನ್ನ ಕಂಪನಿಯ 9 ಇಕ್ವಿಟಿ ಶೇರ್ನ ಕೊಡ್ತೀನಿ. ಓಕೆ, ಸೊ ಹಾಗೆ 15,000 ಇಕ್ವಿಟಿ ಶೇರ್ಸ್ಗೆ ಎಷ್ಟು ಕೊಡ್ತೀನಿ ಅಂತ ನೋಡಬೇಕು. ಸೊ ಲೆಟ್ಸ್ ಲುಕ್ ಇನ್ ಟು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್. ದಿಸ್ ಇಸ್ ಅಗೇನ್ ನೆಟ್ ಪೇಮೆಂಟ್ ಮೆಥಡ್. ಯಾಕಂದರೆ ಇಲ್ಲೆಲ್ಲೂ ಕ್ವೆಶನಲ್ಲಿ ಇಷ್ಟು ಶೇರ್ಸಲ್ಲಿ ಕೊಡ್ತೀವಿ, ಬ್ಯಾಲೆನ್ಸ್ ಕ್ಯಾಶಲ್ಲಿ ಕೊಡ್ತೀವಿ, ಬ್ಯಾಲೆನ್ಸ್ ಇನ್ ಕ್ಯಾಶ್, ಬ್ಯಾಲೆನ್ಸ್ ಇನ್ ಶೇರ್ಸ್ ಈ ರೀತಿ ಯಾವುದು ಮೆನ್ಷನ್ ಆಗಿಲ್ಲ. ಸೊ ಇಲ್ಲಿ ಕ್ಲಿಯರಾಗಿ ಹೇಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಎಷ್ಟು ಶೇರ್ಸ್ ಕೊಡ್ತೀವಿ, ಎಷ್ಟು ವ್ಯಾಲ್ಯೂ ಅಷ್ಟು ಶೇರ್ಸ್ ಕೊಡ್ತೀವಿ ಅಂತ ಕ್ಲಿಯರಾಗಿ ಹೇಳಿರೋದ್ರಿಂದ ದಿಸ್ ಇಸ್ ನೆಟ್ ಪೇಮೆಂಟ್ ಮೆಥಡ್. ಓಕೆ, ಸೊ ಪೇಮೆಂಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ದಿನೇಶ್ ಲಿಮಿಟೆಡ್. ದಿನೇಶ್ ಲಿಮಿಟೆಡ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನೆಲ್ಲ ಕೊಡ್ತೀವಿ? 5 ಈಕ್ವಿಟಿ ಶೇರ್ಸ್ ಇದ್ದರೆ ದಿನೇಶ್ ಲಿಮಿಟೆಡಲ್ಲಿ 9 ಈಕ್ವಿಟಿ ಶೇರ್ಸ್ ಆಫ್ ಕವಿತಾ ಲಿಮಿಟೆಡ್ನ ಇಶ್ಯೂ ಮಾಡ್ತೀವಿ. ಸೊ 15,000 ಈಕ್ವಿಟಿ ಶೇರ್ಸ್ ಇದೆ ದಿನೇಶ್ ಲಿಮಿಟೆಡಲ್ಲಿ. ಇಲ್ಲಿ ನೋಡ್ಬೋದು 15,000 ಈಕ್ವಿಟಿ ಶೇರ್ಸ್ ಇದೆ ದಿನೇಶ್ ಲಿಮಿಟೆಡಲ್ಲಿ. ಸೊ 15,000 ಈಕ್ವಿಟಿ ಶೇರ್ಸ್ ಇನ್ ದಿನೇಶ್ ಲಿಮಿಟೆಡ್ಗೆ ಎಷ್ಟು ಶೇರ್ಸ್ನ ಇಶ್ಯೂ ಮಾಡ್ತೀವಿ? ಕ್ರಾಸ್ ಮಲ್ಟಿಪ್ಲೈ 15,000 ಇಂಟು 9 ಡಿವೈಡೆಡ್ ಬೈ 5, 27,000 ಈಕ್ವಿಟಿ ಶೇರ್ಸ್ ಆಫ್ ಕವಿತಾ ಲಿಮಿಟೆಡ್ನ ಇಶ್ಯೂ ಮಾಡ್ತೀವಿ. ಒಂದೊಂದಕ್ಕೆ 10 ರೂಪಾಯಿ ಬೆಲೆ. ಸೊ 2,70,000 will be payment made to the equity shareholders. Similarly, payment made to preference shareholders of Dinesh Limited. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ ನಾವು ನಮ್ಮ ಕಂಪ್ನಿಯ ಇಕ್ವಿಟಿ ಶೇರ್ಸ್ನೇ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ ದ್ಯಾಟ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಟು ಬಿ ಪೇಡ್ ಅಟ್ 6% ಪ್ರೀಮಿಯಮ್ ಬೈ ಇಶ್ಯೂಯಿಂಗ್ ಇಕ್ವಿಟಿ ಶೇರ್ಸ್. ನಿಮ್ಮ ಕಂಪನಿಯ ಸೆಲ್ಲಿಂಗ್ ಕಂಪನಿಯ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ ನಾವು ನಮ್ಮ ಕಂಪನಿಯ ಇಕ್ವಿಟಿ ಶೇರ್ಸ್ನೇ ಕೊಡ್ತಾ ಇದ್ದೀವಿ. ಸೊ ಇಕ್ವಿಟಿ ಶೇರ್ಸ್ ಎಷ್ಟು ಬೆಲೆದು ಕೊಡ್ತಿದ್ದೀವಿ? 1,50,000 ಪ್ಲಸ್ 6%. ಅಂದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅವ್ರದ್ದು 1,50,000 ಇದೆ. ಆ 1,50,000 ಕೊಡೋ ಬದಲಿಗೆ ಪ್ಲಸ್ 6% ಸೇರಿಸಿ ಕೊಡ್ತಿದ್ದೀವಿ, 1,59,000 ಕೊಡ್ತಿದ್ದೀವಿ. ಸೊ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ವಿಲ್ ಬಿ 4,29,000. So this is purchase consideration. So I hope you have understood these two problems. If you have any doubts, you can always feel free to contact me. Thank you so much.